So dear first year PUC computer science students, yesterday I told you types of software, system software and application software. What is system software? So here you might have heard about Android. ಈಗ ಮೊಬೈಲಲ್ಲಿ ನೀವು ಆಂಡ್ರಾಯ್ಡ್ ಅಂತ ಕೇಳಿರ್ತೀರಿ. ಅದೇ ಕಂಪ್ಯೂಟ್ರಲ್ಲಿ ವಿಂಡೋಸ್ ಹಾಕಿದ್ದಾರೆ ಅಥವಾ ಯುನಿಕ್ಸ್, ಲೈನೆಕ್ಸ್, ವಿಂಡೋಸ್ NT ಈ ಥರ ನಾವು ಆಪ್ರೇಟಿಂಗ್ ಸಿಸ್ಟಮನ್ನು ಕೇಳಿರ್ತೀವಿ. ಅದೇ ಈಗ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳಿದರೆ, ಈಗ ಮೊಬೈಲಲ್ಲಿ ತೊಗೊಂಡ್ರೆ ನೀವು ಕ್ಯಾಲ್ಕುಲೇಟರ್ ಇರ್ತವೆ, ಅದು ಅಪ್ಲಿಕೇಶನ್, ನೀವು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ. ಅಥವಾ ವ್ಯಾಟ್ಸಪ್, ಇಟ್ ಈಸ್ ಎನ್ ಅಪ್ಲಿಕೇಶನ್. ಅಥವಾ ಪ್ಲೇ ಸ್ಟೋರ್ ಅಪ್ಲಿಕೇಶನ್ಸ್, ನಿಮ್ಗೇನು ಬೇಕೋ ಅದನ್ನು ತಗೋತೀರಿ. ಅದಕ್ಕೆ ಹೆಲ್ಪ್ ಮಾಡೋದು ಯಾರು? ಅದನ್ನೆಲ್ಲ ಡೌನ್ಲೋಡ್ ಮಾಡಲಿಕ್ಕೆ, ಅದರಿಂದ ಬೇರೆ ಕಡೆ ಕಳಿಸ್ಲಿಕ್ಕೆ, ತಗೊಳ್ಳೋಕ್ಕೆ, ಇವೆಲ್ಲ ಹೆಲ್ಪ್ ಮಾಡೋದು ಸಿಸ್ಟಮ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ನಾವು ಕೆಲಸ ಕಾರ್ಯವನ್ನು ಮಾಡ್ತೀವಿ, ಟಾಸ್ಕ್. ಈಗ ಡೆಫಿನೇಷನ್ ನೋಡ್ಕೊಳ್ಳಿ. ಸಿಸ್ಟಮ್ ಸಾಫ್ಟ್ವೇರ್ ಕಂಟ್ರೋಲ್ ಆರ್ ಮೇಂಟೈನ್ ದಿ ಆಪರೇಷನ್ ಆಫ್ ದಿ ಕಂಪ್ಯೂಟರ್ ಆ್ಯಂಡ್ ಇಟ್ಸ್ ಡಿವೈಸಸ್. ಡಿವೈಸಸ್ ಅಂತ ಹೇಳಿದರೆ ಮೌಸು, ಕೀಬೋರ್ಡು, ಪ್ರಿಂಟರು, ಸ್ಕ್ಯಾನರು ಅಥವಾ ಕ್ಯಾಮರಾ, ಇದನ್ನು ಕಂಟ್ರೋಲ್ ಮಾಡುತ್ತೆ ಯಾವುದು? ಸಿಸ್ಟಮ್ ಸಾಫ್ಟ್ವೇರ್. ಈಗ ನಿಮ್ಮ ಮೊಬೈಲಲ್ಲಿ ಹೇಗೆ ಆಂಡ್ರಾಯ್ಡು ಕ್ಯಾಮರಾ ಎಲ್ಲ ಕಂಟ್ರೋಲ್ ಮಾಡುತ್ತೋ ಅದೇ ಥರನೇ. ಇಟ್ ಸರ್ವ್ಸ್ ಆ್ಯಸ್ ಇಂಟರ್ಫೇಸ್ ಬಿಟ್ವೀನ್ ಯೂಸರ್, ದಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್. ಅದು ಮಧ್ಯವರ್ತಿಯಾಗಿ ಕೆಲಸ ಮಾಡುತ್ತೆ. ಯಾವುದ್ರ ಮಧ್ಯ? ಸಾಫ್ಟ್ವೇರ್, ಹಾರ್ಡ್ವೇರ್ ಮತ್ತು ನಮ್ಮ ಮಧ್ಯ ಒಂದು ಕೆಲಸ ಮಾಡಲಿಕ್ಕೆ ನಮಗೆ ಸಿಸ್ಟಮ್ ಸಾಫ್ಟ್ವೇರ್ ಬೇಕು. ಎಕ್ಸಾಂಪಲ್ ವಿಂಡೋಸ್ XP, ವಿಂಡೋಸ್ 7, NT, ವಿಂಡೋಸ್ 8, ಯುನಿಕ್ಸ್, ಲೈನೆಕ್ಸ್, ಈ ಥರ ನಮಗೆ ಸಿಸ್ಟಮ್ ಸಾಫ್ಟ್ವೇರ್ಗಳು ಇದ್ದಾವೆ. ಇದು 2 ಮಾರ್ಕ್ಸಿಗೆ ಕೇಳಿದರೆ ನೀಟಾಗಿ ನೋಡ್ಕೊಂಡು ಬರೀರಿ. ಈ ಬೋರ್ಡ್ ಮೇಲಿದೆ ಆನ್ಸರ್. ಅಪ್ಲಿಕೇಶನ್ ಸಾಫ್ಟ್ವೇರ್, ಇಲ್ಲಿ ಅಪ್ಲಿಕೇಶನ್ ಹೇಳಿದ್ನಲ್ಲ ನಿಮಗೆ, ಕ್ಯಾಲ್ಕುಲೇಟರ್, ಸೆಟ್ ಆಫ್ ಪ್ರೋಗ್ರಾಮ್ಸ್ ಟು ಅಸಿಸ್ಟ್ ದ ಯೂಸರ್ ಫಾರ್ ಪರ್ಸನಲ್ ಟಾಸ್ಕ್. ಈಗ ನಮ್ಮ ಸ್ವಂತ ಕಾರ್ಯಕ್ಕೆ ನಮಗೆ ಒಂದಿಷ್ಟು ಪ್ರೋಗ್ರಾಮ್ಸ್ಗಳು ಬೇಕು ಅಲ್ವಾ? ನಾನು ಹೇಳಿದ್ನಲ್ಲ, ಈಗ ಕ್ಯಾಲ್ಕುಲೇಟ್ರು, ವ್ಯಾಟ್ಸಪ್ಪು ಅಥವಾ ಹಾಡು ಕೇಳಬೇಕು, ಬೇರೆ ಬೇರೆ ಇರ್ತವೆ. ಎಕ್ಸಾಂಪಲ್ MS ಆಫೀಸ್. MS ಆಫೀಸ್ ಅಂದರೆ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಈ ಥರ ಬರ್ತವೆ. ಟ್ಯಾಲಿ, ಇದು ನಿಮ್ಮ ಕ್ಯಾಲ್ಕುಲೇಷನ್ಸಿಗೆ, ಅಕೌಂಟಿಗೆ ಬೇಕಾಗುತ್ತೆ. ಸೊ ಸಿಸ್ಟಮ್ ಸಾಫ್ಟ್ವೇರ್ ಆಯಿತು, ಅಪ್ಲಿಕೇಶನ್ ಸಾಫ್ಟ್ವೇರ್ ಆಯಿತು. ಒಂದೊಂದಕ್ಕೂ 2 ಮಾರ್ಕ್ಸಿಗೆ ಕೇಳ್ಬೋದು. ವಿತ್ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಫಂಕ್ಷನಲ್ ಕಾಂಪೋನೆಂಟ್ಸ್ ಆಫ್ ಕಂಪ್ಯೂಟರ್. ಏನು ಮಾಡುತ್ತೆ ಫಂಕ್ಷನಲ್ ಕಾಂಪೋನೆಂಟ್ಸ್? ಕಂಪ್ಯೂಟರ್ ಕ್ಯಾರಿ ಔಟ್ ದಿ ಫಾಲೋವಿಂಗ್ ಫಂಕ್ಷನ್ಸ್. ಕಂಪ್ಯೂಟರ್ ಏನೆಲ್ಲ ಮಾಡುತ್ತೆ ಅಂತ, ವಾಟ್ ಈಸ್ ಕಂಪ್ಯೂಟರ್ ಬಗ್ಗೆ ಹೇಳಿದ್ದೆ. ಸೇಮ್ ಇಲ್ಲೂ ಸಹ ಅಕ್ಸೆಪ್ಟ್ ದಿ ಡೇಟಾ ಆ್ಯಂಡ್ ಪ್ರೋಗ್ರಾಮ್ ಆ್ಯಸ್ ಇನ್ಪುಟ್. ಈಗ ಕ್ಯಾಲ್ಕುಲೇಟರ್ಗೆ ನೀವು ಇನ್ಪುಟ್ ಕೊಡ್ತೀರಾ, 1 2 3 4 5 ಕೊಟ್ಟು ಅದರದ್ದು ಮಲ್ಟಿಪ್ಲಿಕೇಶನ್ ಮಾಡಬೇಕು, ಏನೋ ಮಾಡ್ತೀರಿ. ಅಥವಾ ಪ್ರೋಗ್ರಾಮ್ಸನ್ನು ನೀವು ಕಂಪ್ಯೂಟ್ರಲ್ಲಿ ಇನ್ಪುಟ್ ಮಾಡ್ತೀರಿ. ಅಕ್ಸೆಪ್ಟ್ ದಿ ಡೇಟಾ ಆ್ಯಂಡ್ ಪ್ರೋಗ್ರಾಮ್ ಆ್ಯಸ್ ಇನ್ಪುಟ್. ಆಮೇಲೆ ಏನಾಗಬೇಕು? ಅದು ಸ್ಟೋರ್ ಡೇಟಾ ಮತ್ತು ಪ್ರೋಗ್ರಾಮ್ಸ್. ಡೇಟಾ ಸ್ಟೋರ್ ಆಗಬೇಕಲ್ವಾ? ಈಗ ನಿಮ್ಮ SLC ಮಾರ್ಕ್ಸನ್ನು ಎಂಟ್ರಿ ಮಾಡಿದ್ಮೇಲೆ ನಿಮ್ಮ ರಿಸಲ್ಟನ್ನು ಕೊಡಬೇಕು. ಬಟ್ ಅದೇನಾಗಬೇಕು? ಸ್ಟೋರ್ ಆಗಬೇಕು. ಸ್ಟೋರ್ ಡೇಟಾ ಆ್ಯಂಡ್ ಪ್ರೋಗ್ರಾಮ್ಸ್. ನೆಕ್ಸ್ಟ್, ಪ್ರೊಸೆಸ್ ದಿ ಡೇಟಾ ಆ್ಯಸ್ ಪರ್ ಇನ್ಸ್ಟ್ರಕ್ಷನ್ಸ್. ಈಗ ಪ್ರೊಸೆಸ್ ದಿ ಡೇಟಾ, ಈಗ ನಿಮ್ಮದು SLC ಮಾರ್ಕ್ಸ್, ಈಗ ನಿಮ್ಮ ಅಷ್ಟು ಸಬ್ಜೆಕ್ಟಿಂದು ಕನ್ನಡ, ಇಂಗ್ಲೀಷು, ಮ್ಯಾಥ್ಸು, ಸೈನ್ಸು ಈ ಥರ ಇರ್ತವೆ, ಟೋಟ್ಲ್ ಮಾಡಿ ಅದು ಪ್ರೊಸೆಸ್ ಮಾಡ್ತೀವಿ, ಹೇಳ್ತೀವಿ ನಾವು. ಟೋಟ್ಲ್ ಮಾಡಿ ಎಷ್ಟು ಪರ್ಸೆಂಟೇಜು ಪಾಸೋ, ಫೇಲೋ, ರ್ಯಾಂಕೋ, ಡಿಸ್ಟಿಂಕ್ಷನ್ಸು ಇದೆಲ್ಲ ಮಾಡಲಿಕ್ಕೆ ನಾವೇಂತ ಕರಿತೀವಿ? ಪ್ರೊಸೆಸ್ ದಿ ಡೇಟಾ ಆ್ಯಸ್ ಪರ್ ಇನ್ಸ್ಟ್ರಕ್ಷನ್. ಎಲ್ಲ ಆದಮೇಲೆ ನಮಗೆ ಕಮ್ಯುನಿಕೇಟ್ ದಿ ಇನ್ಫಾರ್ಮೇಷನ್ ಆ್ಯಸ್ ಔಟ್ಪುಟ್. ರಿಸಲ್ಟ್ ಬರಬೇಕು ನಮಗೆ. ಮಾರ್ಕ್ಸ್ ಕಾರ್ಡಲ್ಲಿ ಪ್ರಿಂಟ್ಔಟ್ ಪ್ರಕಾರ ನೋಡ್ತೀವಿ, ಅಥವಾ ನೀವು ವೆಬ್ಸೈಟಿಗೆ ಹೋದಾಗ ರಿಸಲ್ಟ್ ನೋಡಬೇಕಾದ್ರೆ ನಿಮಗೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಕಾಣುತ್ತೆ. ಕಮ್ಯುನಿಕೇಟ್, ನಮಗೆ ಅದು ಕಮ್ಯುನಿಕೇಟ್ ಮಾಡುತ್ತೆ. ಇಷ್ಟು ಕಂಪ್ಯೂಟರ್ ಕ್ಯಾರಿ ಔಟ್ ದಿ ಫಾಲೋವಿಂಗ್ ಫಂಕ್ಷನ್ಸ್. ನೆಕ್ಸ್ಟ್, ಕಾಂಪೋನೆಂಟ್ಸ್ ಆಫ್ ಕಂಪ್ಯೂಟರ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 4 ಮೇನ್ ಯೂನಿಟ್ಸ್. ಕಂಪ್ಯೂಟರ್ನ 4 ಭಾಗಗಳಾಗಿ ನಾವು ಡಿವೈಡ್ ಮಾಡ್ತೀವಿ. ಒಂದು ಇನ್ಪುಟ್ ಯೂನಿಟ್, ಪ್ರೊಸೆಸಿಂಗ್ ಯೂನಿಟ್, ಔಟ್ಪುಟ್ ಯೂನಿಟ್, ಮೆಮೊರಿ ಯೂನಿಟ್. 4 ಇಲ್ಲಿ ಸೇಮ್. ಇನ್ಪುಟ್ ಯೂನಿಟ್ಟು ಇದು ಪ್ರೊಸೆಸಿಂಗ್ ಮಾಡ್ತೀವಿ, ಇಲ್ಲಿ ಔಟ್ಪುಟ್ ಮಾಡ್ತೀವಿ, ಇದು ಮೆಮೊರಿ. ಈ ಥರದ್ದೇ ಇಲ್ಲಿ 4 ವಿಧಗಳಾಗಿ ನಾವು ವಿಂಗಡಿಸಿದ್ದೀವಿ, ಡಿವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ಡಯಾಗ್ರಾಮ್ ನೋಡ್ಕೊಳ್ಳಿ. ಈ ಡಯಾಗ್ರಾಮನ್ನು ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಸೆಕೆಂಡರಿ ಸ್ಟೋರೇಜ್, ಪ್ರೈಮರಿ ಸ್ಟೋರೇಜ್, ಮುಂದೆ ಇದು ಡಿಟೇಲ್ ಆಗಿ ಬರುತ್ತೆ. ಕಂಟ್ರೋಲ್ ಯೂನಿಟ್, ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಇಲ್ಲಿ ಇನ್ಪುಟ್ ಯೂನಿಟ್ ಒಂದು ಕಡೆ ಇರುತ್ತೆ, ಔಟ್ಪುಟ್ ಯೂನಿಟ್ ಇರುತ್ತೆ. ಇದು CPU ಅಲ್ವಾ?
ಕಂಪ್ಯೂಟ್ರಲ್ಲಿ ಕಂಪ್ಲೀಟಾಗಿ ನಾವು ಇದನ್ನು CPU ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ಸೆಕೆಂಡರಿ ಸ್ಟೋರೇಜ್, ಪ್ರೈಮರಿ ಸ್ಟೋರೇಜ್, ಕಂಟ್ರೋಲ್ ಯೂನಿಟ್, ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್, ಇನ್ಪುಟ್ ಯೂನಿಟ್, ಔಟ್ಪುಟ್ ಯೂನಿಟ್, ಇವೆಲ್ಲ ಒಂದು ಚಿತ್ರ, ಒಂದು ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್. ಈಗ ಫಸ್ಟಿಗೆ ವಾಟ್ ಈಸ್ ಇನ್ಪುಟ್ ಯೂನಿಟ್, ವಾಟ್ ಈಸ್ ಔಟ್ಪುಟ್ ಯೂನಿಟ್. ಭಾಳಷ್ಟು ವಿದ್ಯಾರ್ಥಿಗಳು ಇನ್ಪುಟ್ ಯೂನಿಟಿಗೂ ಕನ್ಫ್ಯೂಸ್ ಮಾಡ್ಕೋತಾರೆ. ಔಟ್ಪುಟ್ ಯೂನಿಟ್, ಇನ್ಪುಟ್ ಯೂನಿಟ್ ಅಂದ ಕೂಡಲೇ ಕೆಲವರು ಏನೇನೋ ಹೇಳ್ಬಿಡ್ತೀರಿ, ಬಟ್ ಜಾಗೃತಿಯಾಗಿ ನೀವು ಹೇಳಬೇಕಾಗತ್ತೆ. ವಾಟ್ ಈಸ್ ಇನ್ಪುಟ್ ಯೂನಿಟ್? ಇಟ್ ಈಸ್ ಎನ್ ಹಾರ್ಡ್ವೇರ್ ಹೇಳಿದ್ದೆ ನಿನ್ನೆ. ಫಿಸಿಕಲ್ ಕಾಂಪೋನೆಂಟ್ ದಟ್ ವಿ ಕ್ಯಾನ್ ಟಚ್, ವಿ ಕ್ಯಾನ್ ಫೀಲ್. ಹಾರ್ಡ್ವೇರ್ ಕಾಂಪೋನೆಂಟ್ ದಟ್ ಅಲೋಸ್ ಅಸ್ ಟು ಎಂಟರ್ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್. ಈಗ ನಿಮ್ಮ ಕೀಬೋರ್ಡಲ್ಲಿ ಕೀಸ್ ಇರ್ತವೆ, ನೀವು ಎಂಟ್ರಿ ಮಾಡ್ತೀರಿ ಅಥವಾ ಟೈಪ್ ಮಾಡ್ತೀರಿ. ನಿಮ್ಮ ಮೊಬೈಲಲ್ಲೂ ನಿಮಗೆ ಕೀಬೋರ್ಡ್ ಇರುತ್ತೆ, ನೀವು ಎಂಟ್ರಿ ಮಾಡ್ತೀರಿ ಇಂಟು ಎ ಕಂಪ್ಯೂಟರ್. ಎಕ್ಸಾಂಪಲ್: ಕೀಬೋರ್ಡ್, ಮೌಸ್, ಮೈಕ್ರೋಫೋನ್, ಸ್ಕ್ಯಾನರ್, ವೆಬ್ ಕ್ಯಾಮ್. ಇದು ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ಪುಟ್ ಯೂನಿಟಿಗೆ ಇದೇ ಬರಿಬೇಕು, ಇದ್ರದ್ದು ಇದಕ್ಕಲ್ಲ, ಇದ್ರದ್ದು ಇದಕ್ಕೆ ಬರಿಬೇಕು. ಇದು 2 ಮಾರ್ಕ್ಸಿಗೆ. ವಾಟ್ ಈಸ್ ಇನ್ಪುಟ್ ಯೂನಿಟ್, ಗಿವ್ ಎಕ್ಸಾಂಪಲ್ ಕೇಳಿದರೆ ನೀವು ನೀಟಾಗಿ ಬರಿಬೇಕು 2 ಮಾರ್ಕ್ಸಿಗೆ. ಕೆಲವು ಟೈಮ್ ಮೆನ್ಷನ್ ದಿ ಗಿವ್ ಎಕ್ಸಾಂಪಲ್ ಫಾರ್ ಇನ್ಪುಟ್ ಯೂನಿಟ್ ಅಂತ ಕೇಳ್ತಾರೆ, ಅವಾಗ ಕೀಬೋರ್ಡ್ ಇವೆಲ್ಲ ಬರಿಬೇಕು. ಈಗ ನೆಕ್ಸ್ಟ್ ಔಟ್ಪುಟ್ ಯೂನಿಟ್. ಇಟ್ ಈಸ್ ಆನ್ ಹಾರ್ಡ್ವೇರ್. ಮತ್ತು ಇದು ಹಾರ್ಡ್ವೇರೇ, ಅದು ಟಚ್ ಮಾಡ್ಬೋದಲ್ವಾ, ಪ್ರಿಂಟರು ಅಥವಾ ಒಂದು ಪೇಪರನ್ನು ಟಚ್ ಮಾಡ್ಬೋದು. ಇಟ್ ಈಸ್ ಆನ್ ಹಾರ್ಡ್ವೇರ್ ಕಾಂಪೋನೆಂಟ್ ಯೂಸ್ ಟು ಡಿಸ್ಪ್ಲೇ ರಿಸಲ್ಟ್ ಟು 1 or more ಪೀಪಲ್ ಇನ್ ಯೂಸರ್ ಅಂಡರ್ಸ್ಟ್ಯಾಂಡಬಲ್ ಫಾರ್ಮ್. ಈಗ ನಿಮಗೆ ರಿಸಲ್ಟ್ ನೋಡಿದ್ರಲ್ಲ SLCದು, ನಿಮಗೆಲ್ಲ ಅರ್ಥ ಆಯ್ತಲ್ಲ, ನಿಮ್ಮ ರಿಸಲ್ಟ್ ಏನು ಅನ್ನೋದು ನಿಮಗೆ ಅರ್ಥ ಆಗಿರುತ್ತೆ. ಯೂಸರ್ ಅಂಡರ್ಸ್ಟ್ಯಾಂಡಬಲ್ ಫಾರ್ಮ್ ಅಂತ ಕರಿತೀವಿ. ಎಕ್ಸಾಂಪಲ್: ಪ್ರಿಂಟರ್ ಅಂದರೆ ನಿಮಗೊಂದು ಪ್ರಿಂಟ್ಔಟ್ ಕೊಟ್ಟಿರ್ತೀರಿ, ಕಾಲೇಜಿಗೆಲ್ಲ ಬಂದು ಅಡ್ಮಿಷನ್ ಟೈಮಲ್ಲಿ ಕೊಡ್ತೀರಲ್ವ ನಿಮ್ಮ SLC ಮಾರ್ಕ್ಸ್ ಕಾರ್ಡು. ಹಾಗೆ ಕೆಲವು ಟೈಮ್ ಏನು ಮಾಡ್ತೀರಾ, ಮಾನಿಟ್ರಲ್ಲಿ ನೋಡ್ತೀರಿ. ಸ್ಪೀಕರ್ ಕೇಳ್ತೀರಿ ಅಲ್ವಾ, ಮ್ಯೂಸಿಕ್ ಎಲ್ಲ ಕೇಳ್ತೀರಿ. ಇಷ್ಟು ನೀವು ಕರೆಕ್ಟಾಗಿ ಕಲಿಬೇಕು. ಅರ್ಥ ಆಯ್ತಾ? ಸೊ ಇವತ್ತು ನಿಮಗೇನು ಹೇಳಿದೆ, ವಾಟ್ ಈಸ್ ಸಿಸ್ಟಮ್ ಸಾಫ್ಟ್ವೇರ್, ವಾಟ್ ಈಸ್ ಅಪ್ಲಿಕೇಶನ್ ಸಾಫ್ಟ್ವೇರ್ ವಿತ್ ಎಕ್ಸಾಂಪಲ್. ಆಮೇಲೆ ಕಂಪ್ಯೂಟರ್ ಕ್ಯಾರಿ ಔಟ್ ದಿ ಫಾಲೋವಿಂಗ್ ಫಂಕ್ಷನ್ಸ್, 4 ಫಂಕ್ಷನ್ಸ್ ಹೇಳಿದೆ. ಆಮೇಲೆ ಕಾಂಪೋನೆಂಟ್ಸು 4, ಇದೇ ಥರ 4 ಇಲ್ಲೂ ಇದ್ದಾವೆ. ಈ ಡಯಾಗ್ರಾಮನ್ನು ಕಲಿಬೇಕು, ಯಾವುದನ್ನು ಸಹ ಬಿಡಲಿಕ್ಕೆ ಬರೋದಿಲ್ಲ, ಎಲ್ಲದೂ ನಿಮಗೆ ವೆರಿ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ನಿಮಗೆ ಏನಾಗುತ್ತೆ ಅಂತ ಹೇಳಿದರೆ, ಇನ್ಪುಟ್ ಯೂನಿಟ್ಟು ಹಾಗೆಯೇ ಔಟ್ಪುಟ್ ಯೂನಿಟನ್ನು ಸಹ ಕಲಿಬೇಕು. ಏನಾದರೂ ಡೌಟ್ ಇದ್ದರೆ ವಾಟ್ಸಪ್ಪಲ್ಲಿ ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ನೀವು ಡೌಟನ್ನು ಕ್ಲಿಯರ್ ಮಾಡ್ಕೋಬೋದು. ಹಾಗೆಯೇ ಎಲ್ಲರೂ ಸಬ್ಸ್ಕ್ರೈಬ್ ಆಗಬೇಕು, ಯಾಕಂದರೆ ನೆಕ್ಸ್ಟ್ ವಿಡಿಯೋ ಬರಬೇಕು ಅಂತ ನೀವು ಕಾಯೋದೇನು ಬೇಡ. ನಾನು ಹಾಕಬೇಕು, ಲಿಂಕ್ ಹಾಕಬೇಕು ಅಂತೇನಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಆಗಲೇಬೇಕು. ಹಾಗೆಯೇ ಬೆಲ್ ಬಟನ್ ಒತ್ತಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಇವತ್ತು ಈ ವಿಡಿಯೋ ಬಿಟ್ಟಿದ್ದೀವಿ ಅಲ್ವಾ. ಮತ್ತು ಯಾವಾಗಲೂ ಇರುತ್ತೆ ನಿಮ್ಮ ಮೊಬೈಲಲ್ಲಿ, ಯಾವತ್ತೂ ಸ್ಟೋರ್ ಆಗಿರುತ್ತೆ. ಅದರ ಬಗ್ಗೆ ನೀವು ಏನು ಭಯಪಡೋದೇನು ಬೇಡ, ಯಾವತ್ತೂ ಇರುತ್ತೆ. ಹಾಗೆಯೇ ನಿಮ್ಮ ಫ್ರೆಂಡ್ಸು ಕೆಲವರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೆಕ್ಸ್ಟ್ ನಿಮಗೆ ಅದು ಲಿಂಕ್ ಸಿಗೋದು ಇಲ್ಲ, ಮತ್ತು ನಿಮಗೆ ಅದು ನಾನು ಮುಂದೆ ಅದ್ರ ಲಿಂಕು ಕಳಿಸಲ್ಲ. ಅದು ಆಟೋಮೆಟಿಕಲಿ ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೋ ಅವ್ರಿಗೆ ಮಾತ್ರ ಅದು ಹೋಗ್ತಾ ಇರುತ್ತೆ. ಇನ್ನು ಬಾಕಿಯವರು ತುಂಬ ಕಷ್ಟಪಡಬೇಕಾಗತ್ತೆ, ಅದಕ್ಕೋಸ್ಕರ ಹೇಳ್ತಿರೋದು. ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಓದ್ಕೊಳ್ಳಿ.